ಓಕೆ. ನೀವು ಅಂದ್ರೆ ಸಾಕಷ್ಟು ಡಿಸ್ಕಷನ್ ಆಗಿದ್ದು ಹೊರಗಡೆ ನಿಮ್ದು ಮತ್ತೆ ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ. ನಿಮ್ಗೆ ಏನಾದ್ರು ಅಂದ್ರೆ ಕಾರ್ತಿಕ್ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಬಾರ್ದಿತ್ತು ಅನ್ನೋ ರಿಗ್ರೆಟ್ಸ್ ಏನಾದ್ರು ಇದೆಯಾ, ಅಥವಾ ಕಾರ್ತಿಕ್ ನಿಮ್ಮ ಸ್ನೇಹವನ್ನ ಏನಾದ್ರು ಬಳಕೆ ಮಾಡ್ಕೊಂಡ್ರಾ ಅಂದ್ರೆ ಹೊರಗಡೆ ಬಂದ್ಮೇಲೆ? ಹೊರಗಡೆ ಬಂದ್ಮೇಲೆ ಹೇಳ್ತಾ ಇದ್ದೀರಾ? ಇಲ್ಲ, ನಾನು ರಿಗ್ರೆಟ್ ಮಾಡಲ್ಲ. ನಾನು ನಿಜವಾಗ್ಲೂ ಇಟ್ ವಾಸ್ ನನ್ನ ಕಡೆಯಿಂದ ಜೆನ್ಯೂನ್ ಫ್ರೆಂಡ್ಶಿಪ್. ಅವ್ರ ಕಡೆಯಿಂದನೂ ಜೆನ್ಯೂನ್ ಅನ್ಸುತ್ತೆ. ಬಿಕಾಸ್ ಅವ್ರು ಒಂದು ಪಾಯಿಂಟಲ್ಲಿ ತುಂಬ ಲೋ ಆಗ್ತಾರೆ, ಅವ್ರದ್ದು ತನಿಷಾದೆಲ್ಲ ಜಗಳ ಆದಾಗ. ಆಗ ನನ್ನ ಜೊತೆ ಶೇರ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಅಂದರೆ ಅಲ್ಲಿ ವಿಷಯ ಮಾತ್ರ ಅಲ್ಲ, ಹೊರಗಡೆ ವಿಷಯ, ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇರೋದು, ಅವ್ರದ್ದು ಮೂವೀಸ್ ಏನೇನೋ ಅಪ್ಸ್ ಆ್ಯಂಡ್ ಡೌನ್ಸ್, ಆ ಜರ್ನಿದು ಎಲ್ಲ ಶೇರ್ ಮಾಡ್ಕೊಳಕ್ಕೆ ಶುರು ಮಾಡಿದಾಗ ಇಟ್ ವಾಸ್ ಜೆನ್ಯೂನ್. ಅಂದರೆ ನನ್ನ ಸೈಡ್ ಆಫ್ ದ ಸ್ಟೋರಿ ಅವ್ರು ಯಾವತ್ತೂ ಕೇಳಲೇ ಇಲ್ಲ. ನಾನು ಯಾಕೆ ಅಲ್ಲಿ ಯೂಸ್ ಮಾಡ್ತೀನಿ, ಯು ಯೂಸ್ಡ್ ಮೈ ಫ್ರೆಂಡ್ಶಿಪ್ ಅಂದರೆ ಅವ್ರು ಯಾವತ್ತೂ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೇ ಇಲ್ಲ. ಅಂದರೆ ನಿನಗೆ ಹೇಗೆ ಅನಿಸ್ತಾ ಇದೆ, ನಿಂದೇನು, ಅದೆಲ್ಲ ಕೇಳಲಿಲ್ಲ ಅವರು. ಬಟ್ ಐ ವಾಸ್ ಲಿಸ್ನಿಂಗ್ ಟು ಹಿಮ್. ಮೋಸ್ಟ್ಲಿ ಅವರಿಗೆ ಲೋ ಆಗಿರೋದ್ರಿಂದ ಯಾರಾದ್ರೂ ಒಬ್ರು ಕೇಳೋರು ಬೇಕಿತ್ತು ಅಂಡ್ ನಾನಿದ್ದೆ ಅಲ್ಲಿ. ಸೊ ಅವಾಗ ನನಗೆ ಹಿ ಯೂಸ್ಡ್ ಮೈ ಫ್ರೆಂಡ್ಶಿಪ್ ಅನ್ನೋದು ಒಂದು ಫೀಲಿಂಗ್ ಬಿಟ್ರೆ ಇಲ್ಲ, ಈಸ್ ಅ ಗುಡ್ ಗೈ, ಈಸ್ ಅ ಗ್ರೇಟ್ ಗೈ. ಇಲ್ಲಿ ಬಂದು ಕುತ್ಕೊಂಡಾಗ ಏನೋ ಒಂದು ಕಮೆಂಟ್ ಮಾಡ್ಬಿಡ್ಬೋದು, ಇಲ್ಲ ಅವ್ನು ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ. ನಂಗೆ ಹತ್ರ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅಂಥದ್ದು ಏನೂ ಮಾಡಿಲ್ಲ. ಅವ್ರು ಏನೇ ಮಾಡಿದ್ರು ಗೇಮ್ಗೋಸ್ಕರ ಮಾಡಿದ್ದಾರೆ. ಹೊರಗಡೆ ನನಗೆ ಗೊತ್ತಿಲ್ಲ ಕಾರ್ತಿಕ್ ಹೇಗಿದ್ದಾರೆ ಅಂತ. ಮನೆ ಒಳಗಡೆ ಅಂತೂ ನನಗೆ ಒಂದ್ಸತಿ ಯಾವತ್ತೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿಲ್ಲ ಮನುಷ್ಯ, ಅಥವಾ ಬೇರೆ ಥರ ನೋಡಿಲ್ಲ, ಬೇರೆ ಥರ ಮುಟ್ಟಿಲ್ಲ, ಬೇರೆ ಥರ ಮಾತಾಡಿಲ್ಲ. ಅವ್ರಿಗೆ ಗೊತ್ತು ನನಗೆ ಫ್ಲರ್ಟ್ ಮಾಡ್ತಾ ಇದ್ದಿದ್ದು ಇಟ್ಸ್ ಅ ಪ್ರ್ಯಾಂಕ್ ಅಂತ. ನಾನು ಒಂದು ಇಷ್ಟು ಬೆಳೆದಿರೋ ಹುಡುಗಿ ಅಂದರೆ ನನಗೂ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ಏನೇನು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾರೆ ಅಂತ. ಬಟ್ ನಾನು ರಿಗ್ರೆಟ್ ಅಂತೂ ಮಾಡಲ್ಲ. ಆ್ಯಂಡ್ ಅದರಿಂದ ನನ್ನ ಗೇಮ್ ಲೋ ಆಯಿತು ಅಂತ ನಾನು ಹೇಳಲ್ಲ. ಪ್ರಾಬ್ಲಿ ಅದರಿಂದ ಹೇಟರ್ಸ್ ಜಾಸ್ತಿ ಆದರು. ಬಿಕಾಸ್ ಯಾರೋ ಬೇರೆ ಪೇರ್ನ ಜಾಸ್ತಿ ಪಡ್ತಿದ್ದವರು ಈಗ ಸಡನ್ನಾಗಿ ಅವ್ರು ಹಿಂಗೆ ಚೇಂಜ್ ಆದಾಗ ಆ ಪೇರ್ ನೋಡಿದಾಗ ಬೇಜಾರಾಗುತ್ತೆ ಜನಕ್ಕೆ. ಸೊ ಅದಕ್ಕಾಗಿ ಹೇಟ್ ಕೊಡ್ತಾರೆ, ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ. ಬಟ್ ನಾನು ಆ ಬಾಂಡ್ ಅಂತೂ ಅದು ಸುಳ್ಳು, ಅದು ಯಾವುದೋ ಕಂಟೆಂಟ್ಗೋಸ್ಕರ, ಗೇಮ್ಗೋಸ್ಕರ ಕ್ರಿಯೇಟ್ ಮಾಡಿದ್ದು ಅಂತ ಹೇಳಕ್ಕೆ ಇಷ್ಟನೇ ಪಡೋದಿಲ್ಲ.